Praise the Lord. How are you all doing? ಕರ್ತನಿಗೆ ಸ್ತೋತ್ರ. ನೀವೆಲ್ಲರೂ ಹೇಗಿದ್ದೀರಿ? Today a little wonderful thought came to me. ಈ ದಿನ ಒಂದು ಸುಂದರವಾದ ಒಂದು ಆಲೋಚನೆ ಬಂದಿತು. There is nothing but our lives want to connect it to something. ನಮ್ಮ ಒಂದು ಜೀವನ ಯಾವುದಕ್ಕೋ ಒಂದು ಕನೆಕ್ಟ್ ಆಗಬೇಕು. Every man born. ಪ್ರತಿ ಮನುಷ್ಯ ಹುಟ್ಟಿದಾಗ There will be two things will happen. ಎರಡು ಸಂಗತಿಗಳು ನಡೆಯುತ್ತದೆ. A man growing and growing. ಮನುಷ್ಯನು ಬೆಳೆಯುತ್ತಾ They will get a good and bad. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ತಿಳಿದುಕೊಳ್ಳುತ್ತಾರೆ. That's very important. ಅದು ತುಂಬಾ ಮುಖ್ಯವಾದದ್ದು. And also we want to know that evil and good. ಒಳ್ಳೆಯದು ಮತ್ತು ಕೆಟ್ಟದ್ದು ನಾವು ಅರಿತುಕೊಳ್ಳಬೇಕು. Good means everywhere we want to have a good life, and good means doing good and know anything bad we are doing. ಒಳ್ಳೆಯದೆಂದರೆ ನಾವು ಒಳ್ಳೆಯದನ್ನು ಕಲಿತುಕೊಳ್ಳಬೇಕು, ಒಳ್ಳೆಯದನ್ನು ಪಡೆದುಕೊಳ್ಳಬೇಕು. ಕೆಟ್ಟದ್ದು ಯಾವುದನ್ನು ನಾವು ಮಾಡಬಾರದು. But what is bad? ಕೆಟ್ಟದೆಂದರೆ ಏನು? Bad means it will ultimately they'll say it is sin. ಕೆಟ್ಟದೆಂದರೆ ಅದು ಹೇಳುತ್ತಾರೆ ಅದು ಪಾಪ ಎಂಬುದಾಗಿ. If man is in bad habits and bad communication and bad company, they'll call is a sinner. ಮನುಷ್ಯನು ಒಂದು ಕೆಟ್ಟ ಕಾರ್ಯಗಳನ್ನು ಮಾಡಿ ಕೆಟ್ಟವರ ಸಂಗಡ ಸಹವಾಸ ಮಾಡುತ್ತಾ ಇದ್ದರೆ, ಕೆಟ್ಟ ಕಾರ್ಯಗಳನ್ನು ಮಾಡುತ್ತಿದ್ದರೆ ಅವನನ್ನು ಪಾಪಿ ಎಂಬುದಾಗಿ ಕರೆಯುತ್ತಾರೆ. In Bible beautifully it says Numbers ಸತ್ಯವೇದದಲ್ಲಿ ಅರಣ್ಯಕಾಂಡ 32 and 23. 32ನೇ ಅಧ್ಯಾಯ 23ನೇ ವಚನ. Hallelujah. What it says? ಏನು ಹೇಳುತ್ತದೆ? Numbers 32:23. But if you will not do so, behold, you have sinned against the Lord, and be sure your sin will find you out. ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗುವಿರಿ, ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ. Many people will say, I did mistake those days, but I am now okay. ಅನೇಕರು ಹೇಳುತ್ತಾರೆ, ಆ ದಿನಗಳಲ್ಲಿ ನಾನು ತಪ್ಪು ಮಾಡಿದೆ, ಈ ದಿನಗಳಲ್ಲಿ ನಾನು ಸರಿಯಾಗಿದ್ದೇನೆ, ಓಕೆ ಎಂಬುದಾಗಿ. But Bible says the sin will never leave you, but it finds and come to you. ಆದರೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಪಾಪವು ಬಿಡುವುದಿಲ್ಲ, ನಿನ್ನನ್ನು ಹುಡುಕಿಕೊಂಡು ಬರುತ್ತಾ ಇರುತ್ತದೆ ಎಂಬುದಾಗಿ. Many people they have habit of cigarette or boozing and drinking, drunkards. ಅನೇಕರಿಗೆ ಒಂದು ಅಭ್ಯಾಸವಿರುತ್ತದೆ, ಒಂದು ಸಿಗರೇಟ್ ಸೇದುವ ಅಭ್ಯಾಸ, ಇಲ್ಲ ಕುಡಿಯುವ ಅಭ್ಯಾಸ. What will happen? ಏನಾಗುತ್ತದೆ? After that, they love to leave. ಅವರಿಗೆ ಬಿಡಲಿಕ್ಕೆ ತುಂಬಾ ಪ್ರೀತಿಯಾಗಿರುತ್ತದೆ. They leave. ಅವರು ಬಿಡುತ್ತಾರೆ. After 1 week, ಆ ಒಂದು ವಾರದ ನಂತರ what will happen? ಏನು ನಡೆಯುತ್ತದೆ? The same sin finds and come to him. ಅದೇ ಪಾಪ ಅವನನ್ನು ಹುಡುಕಿಕೊಂಡು ಬರುತ್ತದೆ. Again he love falling in sin. ತಿರುಗಿ ಅವನು ಆ ಪಾಪದಲ್ಲಿ ಬೀಳುವುದಕ್ಕೆ ಇಷ್ಟಪಡುತ್ತಾನೆ. The Bible says, ಸತ್ಯವೇದ ಹೇಳುತ್ತದೆ, who will repent in the presence of God and leaves, it never come back. ದೇವರ ಸನ್ನಿಧಾನದಲ್ಲಿ ಯಾರು ಪಶ್ಚಾತ್ತಾಪ ಪಟ್ಟು ಬಿಟ್ಟು ಬಿಡುತ್ತಾರೋ ಅದು ಹಿಂದೆ ತಿರುಗಿ ಬರುವುದಿಲ್ಲ. Be careful, your sin always follows you, it finds you. ತುಂಬಾ ಜಾಗೃತಿಯಾಗಿರು, ನಿನ್ನ ಪಾಪವು ನಿನ್ನನ್ನೇ ಹುಡುಕಿಕೊಂಡು ಹಿಂದೆ ಬರುತ್ತದೆ. Sometimes you say, doctor, whenever our friends or anybody will take and go to the doctor, they say, how much long time you are smoking, how much long time you are drinking. ಡಾಕ್ಟರ್ ಹತ್ರ ನಾವು ಯಾರನ್ನಾದ್ರೂ ನಾವು ಕರೆದುಕೊಂಡು ಹೋದರೆ ಅವರು ಕೇಳುತ್ತಾರೆ, ಡಾಕ್ಟರು ನೀವು ಎಷ್ಟು ದಿನಗಳಿಂದ ನೀವು ಕುಡಿಯುತ್ತಿದ್ದೀರಾ ಮತ್ತು ಸಿಗರೇಟ್ ಸೇದುತ್ತಿದ್ದೀರಾ? Immediately that fellow will say, no sir, I left. ತಕ್ಷಣವೇ ಹೇಳ್ತಾರೆ, ಇಲ್ಲ ಸರ್, ನಾನು ಬಿಟ್ಟೆ ಎಂಬುದಾಗಿ. Long years back I left. ತುಂಬಾ ವರ್ಷಗಳ ಹಿಂದೆ ನಾನು ಬಿಟ್ಟೆ. But what disease came for him, it is because of that sin it came back to him. ಆದರೆ ಏನು ಕಾಯಿಲೆ ಬಂದಿದೆಯೋ ಆ ಕಾಯಿಲೆ ಆ ಒಂದು ಕುಡಿತನದಿಂದ ಇಲ್ಲ ಸಿಗರೇಟ್ ಸೇದಿರೋದ್ರಿಂದ ಬಂದಿದೆ. If you are not even leave, you are not confessing with the Lord, forgive me, and you want to leave the sin, it will find and come to you. ಯಾವಾಗ ನೀನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡುವುದಿಲ್ಲವೋ, ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಅರಿಕೆ ಮಾಡುವುದಿಲ್ಲವೋ,
ಆಗ ಅದು ನಿನ್ನ ಪಾಪವನ್ನು ಹುಡುಕಿಕೊಂಡೇ ಬರುತ್ತದೆ. Many people will say, I am pure, I washed with blood, Jesus, everything they'll say. ಅನೇಕರು ಹೇಳ್ತಾರೆ, ನಾನು ತುಂಬಾ ಪರಿಶುದ್ಧರು, ನಾನು ದೇವರ I'm childhood pastor's sons and daughters. ನಾನು ಚಿಕ್ಕ ವಯಸ್ಸಿನಿಂದಲೇ ಬೋಧಕರ ಮಕ್ಕಳು, ನಾನು ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ. I'm from small age only I'm coming to the church. ಚಿಕ್ಕ ವಯಸ್ಸಲ್ಲೇ ನಾನು ಸಭೆಗೆ ಬರುತ್ತಿದ್ದೇನೆ. But Bible beautifully says here, for that kind of people, ಸತ್ಯವೇದವು ಸುಂದರವಾಗಿ ಹೇಳುತ್ತದೆ ಆ ರೀತಿಯ ಜನರಿಗೆ. Psalms 51 and 5 verses. ಕೀರ್ತನೆಗಳು 51ನೇ ಅಧ್ಯಾಯ 5ನೇ ವಚನ. What it says? ಏನು ಹೇಳುತ್ತದೆ? That kind of people I am telling this. ಆ ರೀತಿಯ ಜನಕ್ಕೆ What it says? Behold, I was brought forth in iniquity, and in sin did my mother conceive me. Hallelujah. ಹಲ್ಲೆಲೂಯಾ. ಕೀರ್ತನೆಗಳು 51ನೇ ಅಧ್ಯಾಯ 5ನೇ ವಚನ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. In the womb of the mother only, King David confessed that I am in the womb only I declared it I am a sinner. ದಾವೀದ ಮಹಾರಾಜನು ಈ ರೀತಿಯಾಗಿ ಅವನು ಅರಿಕೆ ಮಾಡುತ್ತಿದ್ದಾನೆ, ಅವನು ತಾಯಿಯ ಗರ್ಭದಲ್ಲಿಯೇ ಪಾಪದಿಂದ ಹುಟ್ಟಿದ್ದಾರೆ ಎಂಬುದಾಗಿ. Then after born your people are telling I am going to church, I am a pastor, my family are pastoring, I am following Jesus Christ and everything fine, but David also following the God, is a child of God. ದಾವೀದನು ಸಹ ದೇವರ ಮಗನು, ಆತನು ಈ ರೀತಿಯಾಗಿ ಅರಿಕೆ ಮಾಡಿದನು. ಆದ್ರೆ ನಾವು ಎಷ್ಟೋ ಸಲ ಹೇಳಿಕೊಳ್ಳುತ್ತೇವೆ, ಬೋಧಕರ ಮಕ್ಕಳು ನಾವು ಚಿಕ್ಕ ವಯಸ್ಸಿನಿಂದ ಸಭೆಗೆ ಹೋಗುತ್ತಿದ್ದೇವೆ ಎಂಬುದಾಗಿ. But there is no repentance, you will not be washed by the blood of Jesus Christ. ಆದರೆ ಯಾವಾಗ ನಿನ್ನಲ್ಲಿ ಒಂದು ಪಶ್ಚಾತ್ತಾಪವಿರುವುದಿಲ್ಲವೋ ಆ ಸಮಯದಲ್ಲಿ ದೇವರ ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಡುವುದಿಲ್ಲ. Because we are in the womb only we are sinned. ಯಾಕಂದ್ರೆ ತಾಯಿಯ ಗರ್ಭದಲ್ಲೇ ನಾವು ಪಾಪ ಮಾಡಿದ್ದೇವೆ. The great king says, in the womb of the mother when he is conceived, we are called as a sinners. ಅರಸನು ಹೇಳುತ್ತಿದ್ದಾನೆ, ಯಾವಾಗ ನನ್ನ ತಾಯಿಯ ಗರ್ಭದಲ್ಲಿ ನಾನು ಇದ್ದೇನೋ ಆಗಲೇ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ. You cannot say I am righteous immediately to anyone. ನೀನು ಯಾರಿಗೂ ತಕ್ಷಣ ಹೇಳಲಿಕ್ಕೆ ಸಾಧ್ಯವಿಲ್ಲ ನಾನು ನೀತಿವಂತನು ಎಂಬುದಾಗಿ. So many people will know after getting my all matured, from matured I never sinned against God. ನಾನು ಒಂದು ಚೆನ್ನಾಗಿ ತಿಳುವಳಿಕೆ ತಿಳಿದಂದಿನಿಂದ ನಾನು ಪಾಪ ಮಾಡಲಿಲ್ಲ ಎಂಬುದಾಗಿ. Because I know I did everything is good only. ನನಗೆ ಗೊತ್ತು ನಾನೆಲ್ಲ ಒಳ್ಳೆಯದನ್ನೇ ಮಾಡಿದ್ದೇನೆ ಎಂಬುದಾಗಿ. When you get matured only you understood that all. Before matured you may have done some mistakes and sin. ನೀನು ಒಂದು ಒಳ್ಳೆಯದು ಕೆಟ್ಟದ್ದು ತಿಳುವಳಿಕೆ ನಂತರನೇ ನಿನಗೆ ಗೊತ್ತಾಯಿತು, ಆದರೆ ತಿಳುವಳಿಕೆ ಇಲ್ಲದ ಸಮಯದಲ್ಲಿ ನೀನು ಪಾಪ ಮಾಡಿರಬಹುದು. No, you check it yourself. ಹೌದಲ್ಲವ, ನಿನ್ನನ್ನು ನೀನು ಪರೀಕ್ಷಿಸಿಕೋ. That's why Psalms 51:5 says it's here, the womb of the mother only I sinned. So I called evil one, I never called good one, he said, he's confessed like that. ಆ ಕೀರ್ತನೆಗಳು 51ನೇ ಅಧ್ಯಾಯ 5ನೇ ವಚನದಲ್ಲಿ ದಾವೀದ ಮಹಾರಾಜನು ಈ ರೀತಿಯಾಗಿ ಅರಿಕೆ ಮಾಡಿದ್ದಾನೆ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ನಾನು ದ್ರೋಹಿಯೇ ಎಂಬುದಾಗಿ. Hallelujah. Hallelujah. Check ourselves to come out from our iniquity and sins. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ನಾವು ಆ ಪಾಪದಿಂದ ಹೊರಗೆ ಬರುವುದಕ್ಕೆ. When we confess who we are, what a grace we have, we can understand. ನಾವು ಯಾರು, ನಾವು ಏನು ಎಂಬುದಾಗಿ ನಾವು ಅರಿಕೆ ಮಾಡಿ ನಾವು ಪಶ್ಚಾತ್ತಾಪ ಪಟ್ಟರೆ ದೇವರ ಕೃಪೆ ಏನು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. Gospel John 8:7 says. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 7ನೇ ವಚನ. What it is says. ಏನು ಹೇಳುತ್ತದೆ? Who is without him? Come on, read. And as they continued to ask him, he stood up and said to them, let him who... John chapter 8 and 7. Okay, go ahead. And as they continued to ask him, he stood up and said to them, let him who is without sin among you be the first to throw a stone at her. Here Jesus is telling to the disciples, come on, read. ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ ಆತನ ಶಿಷ್ಯರಿಗೆ, ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. Hallelujah. Hallelujah. The Bible says, who is not sinned against in this earth? Please take the stone and put upon that woman who has sinned against the Lord.
ಸತ್ಯವೇದದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಯಾರು ಪಾಪವೇ ಮಾಡಲಿಲ್ಲವೋ ಅಂತವರು ಆ ಕಲ್ಲನ್ನು ತೆಗೆದುಕೊಂಡು ಆಕೆಯ ಮೇಲೆ ಹಾಕಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ. Major crowd was there in that place. ಅಲ್ಲಿ ಒಂದು ದೊಡ್ಡ ಗುಂಪಿತ್ತು. What the crowd called as a doctors, reverends. Many people was there because there was the church leaders. I want to tell like this, okay? Holy people, and there was very rich people. Everybody came to know that she is doing sin, so they started to stone her. But Jesus said, if anyone among you, anybody has not sinned against, you can put the first stone now. Everyone left their stones, and the voice of God made them to understand who they are. ಆ ಗುಂಪಿನಲ್ಲಿ ಅನೇಕ ಮಂದಿ ಇದ್ದರು. ಸ್ವಲ್ಪ ಜನ ಒಂದು ವೈದ್ಯರಾಗಿರಬಹುದು, ಸ್ವಲ್ಪ ಜನ ಒಂದು ಸಭೆಗೆ ಹಿರಿಯರಾಗಿರಬಹುದು, ಸ್ವಲ್ಪ ಜನ ಶ್ರೀಮಂತರಾಗಿರಬಹುದು, ವಿದ್ಯಾವಂತರಾಗಿರಬಹುದು, ಎಲ್ಲಾ ರೀತಿಯ ಜನ, ಒಳ್ಳೆಯ ಜನ ಗುಂಪಲ್ಲಿದ್ದರು. ಆ ಗುಂಪಿನವರು ಆಕೆ ಮೇಲೆ ಕಲ್ಲು ಹಾಕುವುದು, ಆಕೆಯನ್ನು ನೋಡಿ ಆಕೆ ಎಷ್ಟು ಪಾಪ ಮಾಡಿದ್ದಾಳೆ ಎಂಬುದಾಗಿ ಕಲ್ಲು ಹಾಕಲು ಅವರು ತೀರ್ಮಾನ ಮಾಡಿ ಯೇಸು ಸ್ವಾಮಿಯನ್ನು ಕೇಳುವಾಗ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದರು, ಯಾರು ಪಾಪ ಮಾಡಲಿಲ್ಲವೋ ಅವರು ಆಕೆಯ ಮೇಲೆ ಒಂದು ಕಲ್ಲನ್ನು ಎಸೆಯಲಿ ಎಂಬುದಾಗಿ ಒಂದು ಜಸ್ಟಿಸ್ ಅನ್ನು ಹೇಳಿದರು, ತೀರ್ಮಾನಿಸಿದರು. It is not panchayat, it's happening. It is happening. They already came to stone her, but Jesus looked unto them. He spoken with them. Anybody who is not sinned against, you put those stone. ಅವರು ತೀರ್ಮಾನಿಸಿಕೊಂಡು ಆಕೆಯ ಮೇಲೆ ಕಲ್ಲು ಹಾಕಲು ಬಂದರು. They came to hit her. ಆಕೆಯನ್ನು ಹೊಡೆಯಲು ಬಂದರು ಕಲ್ಲಿನಿಂದ. And Jesus entered into that place. ಯೇಸು ಸ್ವಾಮಿಯ ಜಾಗಕ್ಕೆ ಬಂದರು. Jesus said, ಯೇಸು ಸ್ವಾಮಿ ಹೇಳಿದರು, if among you anybody has not sinned against God, put the sin. ನಿಮ್ಮಲ್ಲಿ ಯಾರಾದರೂ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಲಿಲ್ಲವೋ ಅಂತವರು ಆಕೆಯ ಮೇಲೆ ಕಲ್ಲು ಹಾಕಿರಿ ಎಂಬುದಾಗಿ ಹೇಳಿದರು. Immediately they left the stones. ತಕ್ಷಣವೇ ಅವರು ಕಲ್ಲುಗಳನ್ನು ಕೆಳಗೆ ಹಾಕಿಬಿಟ್ಟರು. Meaning want to come correctly. ಅರ್ಥವು ಸರಿಯಾಗಿ ಬರಬೇಕು. If you are not speaking correctly, you cannot understand correctly. ಸರಿಯಾಗಿ ಮಾತಾಡದಿದ್ದರೆ ನಿಮಗೂ ಸಹ ಅರ್ಥವಾಗುವುದಿಲ್ಲ. When we read Jesus enter, he is not doing panchayati there, okay? ಯೇಸು ಸ್ವಾಮಿಯು ಪ್ರವೇಶಿಸಿದರು ಆ ಜಾಗಕ್ಕೆ. No, they already planned to hit her and kill her. ಅವರೆಲ್ಲರೂ ತೀರ್ಮಾನಿಸಿಕೊಂಡಿದ್ದರು ಆಕೆಯನ್ನು ಕಲ್ಲಿನಿಂದ ಹೊಡೆದು ಸಾಯಿಸಬೇಕೆಂಬುದಾಗಿ. They want to hit and kill. See, any robber or anyone is there cast in the among the people, what you do? Immediately go and putting and hitting. You don't know. You never panchayati doing. Let us hit them. Let us hit her. No. Group discussions will happen. They will come to kill. That's it. ಯಾರಾದ್ರೂ ಕಳ್ಳರನ್ನು ನಾವು ನೋಡಿದರೆ ನಾವು ಕಲ್ಲೆತ್ತಿಕೊಂಡು ಅವರನ್ನು ಹೊಡೆಯಲಿಕ್ಕೆ ಹೋಗುತ್ತೇವೆ. ಅದೇ ರೀತಿಯಾಗಿ ಈ ಪಾಪ ಮಾಡಿರುವ ಹೆಂಗಸನ್ನು ನೋಡಿ ಕಲ್ಲಿನಿಂದ ಕೊಲ್ಲಲು ಬಂದರು. If Jesus is not there, ಯೇಸು ಸ್ವಾಮಿ ಇಲ್ಲದೆ ಹೋಗಿದ್ದರೆ, the stones one day hit it and everybody start to hit, she will be killed and she will be murdered in that place. ಒಬ್ಬರು ಕಲ್ಲಿನಿಂದ ಹೊಡೆಯಲು ಪ್ರಾರಂಭಿಸಿದ್ದರೆ ಎಲ್ಲರೂ ಕಲ್ಲಿನಿಂದ ಹೊಡೆದು ಆಕೆಯನ್ನು ಸಾಯಿಸಿ ಬಿಡುತ್ತಿದ್ದರು. But Jesus, when he entered, that voice stopped because the voice is holy voice. ಯೇಸು ಸ್ವಾಮಿ ಯಾವಾಗ ಪ್ರವೇಶಿಸಿದರೋ ಆ ಒಂದು ಶಬ್ದ, ಪರಿಶುದ್ಧವಾದ ಶಬ್ದ ಅದನ್ನು ನಿಲ್ಲಿಸಿತು. The voice made them to alert. ಆ ಶಬ್ದವು ಅವರನ್ನು ಅಲರ್ಟ್ ಆಗಿ ಇಟ್ಟರು. The voice was righteous voice. ಆ ಶಬ್ದವು ನೀತಿವಂತನ ಶಬ್ದವಾಗಿತ್ತು. The voice was with a commanding voice. ಆ ಶಬ್ದವು ಒಂದು ಕಮಾಂಡ್ ಮಾಡುವ ರೀತಿಯಾಗಿತ್ತು. So after that everyone left their stones and returned back to home. ಅದಾದ ನಂತರ ಎಲ್ಲರೂ ಆ ಕಲ್ಲುಗಳನ್ನು ಕೆಳಗೆ ಹಾಕಿಬಿಟ್ಟು ಮನೆಗೆ ಹೊರಟು ಹೋದರು. So whoever telling I am righteous, I am holy, I am very holy, I don't do sin, I am perfect, don't speak like that. ಯಾರಾದರೂ ನಾನು ತುಂಬಾ ನೀತಿವಂತರು, ನಾನು ತಪ್ಪೇ ಮಾಡಲಿಲ್ಲ, ಪಾಪವೇ ಮಾಡಲಿಲ್ಲ ಎಂಬುದಾಗಿ ಹೇಳಿಕೊಳ್ಳುವರಾದರೆ ಆ ರೀತಿಯಾಗಿ ಹೇಳಿಕೊಳ್ಳಬೇಡಿರಿ. They will be called great sinners. ಅವರು ದೊಡ್ಡ ಪಾಪಿಗಳು. And they will call liars. ಅವರು ಸುಳ್ಳುಗಾರರು. So whatever we sin also, we want to confess in the presence of God. ನಾವು ಪಾಪ ಮಾಡಿದರೂ ನಾವು ದೇವರ ಸನ್ನಿಧಾನದಲ್ಲಿ ನಾವು ಅರಿಕೆ ಮಾಡಬೇಕು. And finally she came to the feet of Christ and Christ said, my dear woman, no more sin, go with the priest to back to home, he said. ಕಡೆಯದಾಗಿ ಆಕೆಯು ಆತನ ಒಂದು ಪಾದಪೀಠಕ್ಕೆ ಬಂದಾಗ ಆತ ಯೇಸು ಸ್ವಾಮಿ ಹೇಳಿದರು, ನೀನು ಪಾಪ ಮಾಡಿ ಎಲ್ಲರೂ ಬಿಟ್ಟು ಹೋಗಿದ್ದಾರೆ, ನೀನು ಸಹ ಪಾಪ ಮಾಡಬೇಡ ಮುಂದಕ್ಕೆ ಎಂಬುದಾಗಿ ಹೇಳಿದರು. ಪಾದಪೀಠ ಅಲ್ಲ, ಪಾದದ ಬಳಿ. ಪಾದದ ಬಳಿ. Hallelujah. Hallelujah. Praise the Lord.
She's going to Australia. May God bless her. So what happened? ಏನಾಯ್ತು? God has given peace to her. ದೇವರು ಆಕೆಗೆ ಸಮಾಧಾನವನ್ನು ಕೊಟ್ಟರು, And life also God has given. ಜೀವನವೂ ಸಹ ಕೊಟ್ಟರು. So she started to leave her sin and she started pleasing God, following God. ಆಕೆ ಪಾಪವನ್ನು ಬಿಟ್ಟು ದೇವರನ್ನು ಹಿಂಬಾಲಿಸಿ ಮತ್ತು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಡೆದುಕೊಳ್ಳಲು ಪ್ರಾರಂಭಿಸಿದಳು. God never asks your wealth or your property or your finance or your any situation, whatever you are giving to God. ದೇವರು ನಿನ್ನ ಆಸ್ತಿಯನ್ನು, ನಿನ್ನ ಹಣವನ್ನು ದೇವರು ಕೇಳುವುದಿಲ್ಲ. God only asks you, live a good life, wonderful life, wiseful life, beautiful life. ಒಳ್ಳೆ ಜೀವನವನ್ನು ಜೀವಿಸು, ಜ್ಞಾನವಾದ ಜೀವನವನ್ನು ಜೀವಿಸು, ಸುಂದರವಾದ ಜೀವನವನ್ನು ಜೀವಿಸು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. Whoever God sees, whoever people will see you, they want to see you through you, Jesus, and your words want to please to God, not to please to any man. ಯಾರೇ ಮನುಷ್ಯರು ನಿಮ್ಮನ್ನು ನೋಡಿದಾಗ ಅವರು ನಿಮ್ಮಲ್ಲಿ ಯೇಸು ಸ್ವಾಮಿಯನ್ನು ನೋಡಬೇಕು, ನೀವು ಮಾತನಾಡುವ ಮಾತುಗಳಲ್ಲಿ ಯೇಸು ಸ್ವಾಮಿಯನ್ನು ನೋಡಬೇಕು. If you love me, you obey my commandments. In John chapter 15:14 says. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ No, correct. ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನೀನು ನನ್ನ ಪ್ರೀತಿಸಿದರೆ ನನ್ನ ಆಜ್ಞೆಗಳನ್ನು ನೀನು ಪಾಲಿಸುತ್ತೀಯಾ. Hallelujah. Hallelujah. That is not a reading part. Just listen. Hallelujah. Hallelujah. So what is that? We are giving to God. We want to live our sinful life. We want to live holy. ನಮ್ಮ ಪಾಪದ ಜೀವನವನ್ನು ನಾವು ಬಿಟ್ಟು ಪರಿಶುದ್ಧವಾದ ಜೀವನವನ್ನು ನಾವು ಜೀವಿಸಬೇಕು. And Romans 6:10 says. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. What did it say? Sound sing. For the death he died to sin once for all, but the life he lives to sin. ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದಿದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿಯೇ. Hallelujah. Hallelujah. Once you die in sin, ಪಾಪಕ್ಕೆ ನೀನು ಒಂದು ಸಾರಿ ಸತ್ತಾಗ you die completely. You no more live in sin. ಪೂರ್ಣವಾಗಿ ಸತ್ತಿದ್ದೀಯಾ, ನೀನು ಪಾಪದಲ್ಲಿ ನೀನು ಜೀವಿಸುವುದಿಲ್ಲ. My dear ones, anytime in your life you do sin means you want to die in that area. ಪ್ರಿಯರೇ, ನೀವು ಯಾವಾಗಾದ್ರೂ ಪಾಪ ಮಾಡಿದರೆ ನೀವು ಆ ಜಾಗದಲ್ಲಿ ನೀವು ಸಾಯಬೇಕು. If you die in that area, again you want to forget it and forgive. ಆ ಜಾಗದಲ್ಲಿ ನೀವು ಸತ್ತ ಮೇಲೆ ಅದನ್ನು ಮರೆತು ಹೋಗಬೇಕು ಮತ್ತು ಕ್ಷಮಿಸಬೇಕು. You don't want to repeat same sin in your life. ಅದೇ ಪಾಪವನ್ನು ಪದೇ ನೀನು ರಿಪೀಟ್ ಮಾಡಬಾರದು. When you are repeating same sin in your life, you are not born again experience and you are not dead in that sin. ಅದೇ ಪಾಪವನ್ನು ನೀನು ಮಾಡುತ್ತಿದ್ದರೆ ನೀನು ತಿರುಗಿ ನೀನು ದೇವರನ್ನು ನೀನು ಹೊಂದಿಕೊಳ್ಳಲಿಲ್ಲ, ನೀನು ಪಾಪದಲ್ಲಿಯೇ ಇದ್ದೀಯಾ. You know why? ಏನಕ್ಕೆ ಗೊತ್ತಾ? Many people will say, today I forgive you. You never do. I believe. You be happy. You say. ಅನೇಕರು ಹೇಳುತ್ತಾರೆ, ಒಂದು ಸಾರಿ ಓಕೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ, ನೀನು ಮಾಡಿದ ಪಾಪವನ್ನು ನಾನು ಕ್ಷಮಿಸುತ್ತೇನೆ, ಇನ್ನು ಮೇಲೆ ಪಾಪ ಮಾಡಬೇಡ ಎಂಬುದಾಗಿ. When you say that, you don't want to remember every time same sin in your mind. ಅದು ಹೇಳಿದ ನಂತರ ತಿರುಗಿ ಅದೇ ಪಾಪವನ್ನು ನೀನು ಪದೇ ನೆನೆಸಿಕೊಳ್ಳಬಾರದು. Whomever you say, whatever you do, you are repeating same thing in your life means you are not died in that area. ನೀನು ಯಾವಾಗ ಅದನ್ನು ಪದೇ ಹೇಳುತ್ತಿದ್ದರೆ ನೀನು ಆ ಜಾಗದಲ್ಲಿ ನೀನು ಇನ್ನೂ ಸತ್ತಿಲ್ಲ. No, every time doing sin and every time you are going to the presence of God and asking forgiveness, it will never cause killed, but it will cause practice rights. ಯಾವಾಗಲೂ ಪಾಪ ಮಾಡಿಬಿಟ್ಟು ತಿರುಗಿ ದೇವರ ಸನ್ನಿಧಾನಕ್ಕೆ ಹೋಗಿ ಕ್ಷಮಿಸು ಎಂಬುದಾಗಿ ಪಶ್ಚಾತ್ತಾಪ ಪಟ್ಟ ಮೇಲೆ ತಿರುಗಿ ಅದೇ ಪಾಪ ಮಾಡುತ್ತಿದ್ದರೆ ಅದು ಸರಿ ಹೋಗುವುದಿಲ್ಲ. My dear ones, ಪ್ರಿಯರೇ, how many people are doing like that? ಎಷ್ಟು ಜನ ಈ ರೀತಿಯಾಗಿ ಮಾಡುತ್ತಿದ್ದೀರಿ? I will never do, Lord. This is last time, Lord. Forgive me, Lord. Tomorrow onwards, I'll read word of God, Lord. I'll pray 1 hour every day, Lord. I'll go and spend in your time, Lord. And you are not doing it. But you are not died in that area. ದೇವರೇ, ನಾನು ಕ್ಷಮಿಸು, ಈ ದಿನ ನಾಳೆಯಿಂದ ನಾನು ಚೆನ್ನಾಗಿ ನಾನು ದೇವರ ವಾಕ್ಯವನ್ನು ಓದುತ್ತೇನೆ, ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಹೇಳಿ ತಿರುಗಿ ನೀವು ಅದನ್ನು ಮಾಡದೇ ಇದ್ದರೆ ನೀವು ಇನ್ನೂ ಆ ಜಾಗದಲ್ಲಿ ಸತ್ತಿಲ್ಲ. Many holy people will say, every day I wake up and after that I'll spend 5 minutes video and I'll upload every day. ಸ್ವಲ್ಪ ಜನ ಹೇಳ್ತಾರೆ ಪರಿಶುದ್ಧರು, ನಾನು ಬೆಳಗ್ಗೆ ಎದ್ದೇಳುತ್ತೇನೆ ಮತ್ತು ವಿಡಿಯೋವನ್ನು ಮಾಡುತ್ತೇನೆ ಮತ್ತು ನಾನು ಅದನ್ನು ಹಾಕುತ್ತೇನೆ ಎಂಬುದಾಗಿ. Many times they will be telling no progress with them. ಅನೇಕ ಸಾರಿ ಹೇಳ್ತಾರೆ ಅವರು No progress.
ಅದು ಪ್ರೋಗ್ರೆಸ್ ಇಲ್ಲ. They have not died in that area. ಆ ಜಾಗದಲ್ಲಿ ಅವರು ಸತ್ತಿಲ್ಲ. You know why? ಯಾಕೆ ಗೊತ್ತಾ? When they die, it will start new work in them. ಯಾವಾಗ ಆ ಜಾಗದಲ್ಲಿ ಸಾಯ್ತಾರೋ ಹೊಸದಾದ ಒಂದು ಜೀವನವನ್ನು So the ಪ್ರಾರಂಭಿಸುತ್ತಾರೆ. Bible says, when you die, no more sin you, and you will find out the favor of God. ಸತ್ಯವೇದ ಹೇಳುತ್ತದೆ, ನೀವು ಅಲ್ಲಿ ಒಂದು ಸಾರಿ ಸತ್ತಾಗ ಪಾಪದಲ್ಲಿ ತಿರುಗಿ ನೀವು ದೇವರ ಒಂದು ದಯೆಯನ್ನು ಪಡೆದುಕೊಳ್ಳುತ್ತೀರಿ. Check your life today, my dear ones. ನಿಮ್ಮ ಜೀವನವನ್ನು ನೀವು ಪರೀಕ್ಷಿಸಿಕೊಳ್ಳಿರಿ ಪ್ರಿಯರೇ. And change in that area. ಆ ಜಾಗದಲ್ಲಿ ಬದಲಾವಣೆ ಹೊಂದಿಕೊಳ್ಳಿರಿ. You want to die for that sin as Jesus died in this sin. ಯೇಸು ಸ್ವಾಮಿ ಸತ್ತಾಗಿ ನಾವು ಆ ಪಾಪಕ್ಕೆ ಸಾಯಬೇಕು. He never died in his own sin, he died for our sin. ಆತನು ಪಾಪ ಮಾಡಿ ಸಾಯಲಿಲ್ಲ, ನಮ್ಮ ಪಾಪಕ್ಕೋಸ್ಕರ ಆತನು ಸತ್ತನು. When we believe and we die in sin, we never live in sin, we will live in righteous. ನಾವು ಯಾವಾಗ ಅದನ್ನು ಒಪ್ಪಿಕೊಂಡು ನಮ್ಮ ಪಾಪಕ್ಕೋಸ್ಕರ ನಾವು ಸಾಯುತ್ತೇವೋ, ನಾವು ಪಾಪದ ಜೀವನವನ್ನು ಜೀವಿಸುವುದಿಲ್ಲ, ಪರಿಶುದ್ಧವಾದ ನೀತಿವಾದ ಜೀವನವನ್ನು ಜೀವಿಸುತ್ತೇವೆ. 2 Corinthians 5:21. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ 5:21. ಅಧ್ಯಾಯ 21ನೇ ವಚನ. Yes, what it says. ಏನು ಹೇಳುತ್ತದೆ? Let us read. 5:21. 5:21. For our sake he made him to be sin, who knew no sin, know that in him we might become the righteousness of God. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. Hallelujah. Hallelujah. God has made, we want to be righteous people. God made his own begotten son to be a sinner. He took all our sins upon him, so he made us righteous. ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕೆ ದೇವರು ಆತನಿಗಿದ್ದ ಒಬ್ಬನೇ ಮಗನನ್ನು ನಮಗೋಸ್ಕರ ಆತನು ಪಾಪವನ್ನು ತೆಗೆದುಕೊಂಡು ಮರಣವನ್ನು ಹೊಂದಿ ನಮ್ಮನ್ನು ನೀತಿವಂತರಾಗಿ ಮಾಡಿದನು. Hallelujah. Hallelujah. What the Bible says here. ಸತ್ಯವೇದವು ಇಲ್ಲಿ ಏನು ಹೇಳುತ್ತದೆ? If anyone among us, anybody, the children is there, they'll give their life to take the punishment, other punishment to our children to have the punishment. Other did mistake, but our children want to take the punishment. Anybody will live for that? ಪೋಷಕರಾದ ನಾವು ಯಾವ ಮಾಡಿದ ತಪ್ಪಿಗೆ ನಮ್ಮ ಮಕ್ಕಳನ್ನು ನಾವು ಬಲಿ ಕೊಡುತ್ತೇವಾ? Sometime my son Sam, ಸ್ವಲ್ಪ ಸಮಯದಲ್ಲಿ ನನ್ನ ಮಗನು ಸ್ಯಾಮ್ from the school, Michael school, there is a call for me. ಮೈಕಲ್ ಸ್ಕೂಲಿಂದ ನನಗೆ ಕರೆ ಬರುತ್ತದೆ. They said, we want to personally talk about private things about your son. Please come. ನಿಮ್ಮ ಮಗನ ಬಗ್ಗೆ ನಾವು ಮಾತನಾಡಬೇಕು, ಬನ್ನಿರಿ ಎಂಬುದಾಗಿ And they spoken to me. ನನ್ನ ಸಂಗಡ ಮಾತನಾಡಿದರು. He's not doing well, and about he's talking about maturely speaking, and he's telling about his friends, all bad things about the shots and everything. ಆತನ ಸ್ನೇಹಿತರಿಗೆ ಕೆಟ್ಟದಾಗಿ ಮಾತನಾಡುತ್ತೇನೆ, ಅವರ ಸಂಗಡ ಶಾರ್ಟ್ಸ್ ಎಲ್ಲ ನೋಡಿ ತುಂಬಾ ಕೆಟ್ಟದಾಗಿ ನಡೆದುಕೊಳ್ಳುತ್ತಾನೆ ಎಂಬುದಾಗಿ ಹೇಳಿದರು. Some behind his matured, they was telling, Rachel was crying immediately. ಆ ರೀತಿಯಾಗಿ ಹೇಳಿದ ತಕ್ಷಣ ರೇಚಲ್ ತುಂಬಾ ಅಳುತ್ತಿದ್ದಳು. But now I am not agreed. ಆದರೆ ನಾನು ಅದನ್ನು ಒಪ್ಪಿಕೊಳ್ಳಲಿಲ್ಲ. I said, no, my son never do this. ನಾನು ಹೇಳಿದೆ, ಇಲ್ಲ, ನನ್ನ ಮಗನು ಆ ರೀತಿಯಾಗಿ ಮಾಡುವುದಿಲ್ಲ. He never do that. He don't have that mind. ಅವನು ಮಾಡುವುದಿಲ್ಲ, ಅವನಿಗೆ ಆ ರೀತಿಯಾದ ಜ್ಞಾನವೂ ಇಲ್ಲ. I am just judging to him. ನಾನು ಒಂದು ಜಡ್ಜ್ ಮಾಡುತ್ತಿದ್ದೆ. And she never, no, you know, sir, you just observe him. No, we are children. And she asked lot personal things about our family, but I said, be careful, we are fostering family, I said. ಆಕೆಯು ಒಪ್ಪಿಕೊಳ್ಳಿಲ್ಲ. ಆಕೆಯು ಸ್ವಲ್ಪ ನಮ್ಮ ಪರ್ಸನಲ್ ಥಿಂಗ್ಸ್ ಕೇಳಿದಾಗ ನಾವು ಹೇಳಲಿಲ್ಲ. ಅದಕ್ಕೋಸ್ಕರ after few months, ಸ್ವಲ್ಪ ತಿಂಗಳುಗಳ ನಂತರ we know to came, it is not Sam, it's Sam friends done that. ಸ್ವಲ್ಪ ತಿಂಗಳು ಆದ ನಂತರ ನಮಗೆ ಗೊತ್ತಾಯಿತು ಆ ಕಾರ್ಯ ಸ್ಯಾಮ್ ಮಾಡಲಿಲ್ಲ, ಸ್ಯಾಮಿನ ಸ್ನೇಹಿತರು ಮಾಡಿದರು ಎಂಬುದಾಗಿ. They did mistake. The punishment came to my son. I never agree for this punishment. ಅವರು ಮಾಡಿದ ತಪ್ಪಿಗೆ ಸ್ಯಾಮ್ ಮೇಲೆ ಒಂದು ಶಿಕ್ಷೆ ಬಂದಿತ್ತು. ಆ ಶಿಕ್ಷೆಯನ್ನು ನಾನು ಒಪ್ಪಿಕೊಳ್ಳಲಿಲ್ಲ. But my wife was, she is completely grieved and she was crying. Oh, how can my son will do this? ನನ್ನ ಹೆಂಡತಿಯು ತುಂಬಾ ಅಳುತ್ತಿದ್ದಳು, ನನ್ನ ಮಗನು ಈ ರೀತಿಯಾದ ತಪ್ಪು ಮಾಡಲು ಸಾಧ್ಯನಾ ಎಂಬುದಾಗಿ. And after that, God has given justice to us. And see, we are not agree. Somebody is doing wrong, telling about my son. I never be quiet.
ಯಾರೋ ಮಾಡಿದ ತಪ್ಪಿಗೆ ನಮ್ಮ ಮಗನ ಮೇಲಿದ್ದರೆ ನಾವು ಅದನ್ನು ಒಪ್ಪಿಕೊಳ್ಳುವುದಿಲ್ಲ, ನಾವು ಸೈಲೆಂಟ್ ಆಗಿ ಕುಳಿತುಕೊಳ್ಳುವುದೂ ಇಲ್ಲ. After that, the principal called us. We are sorry, it is not Sam, somebody, they said. ಆಮೇಲೆ ಆ ಪ್ರಿನ್ಸಿಪಲ್ ಕರೆದರು, ಹೇಳಿದರು, ಸಾರಿ ಸ್ಯಾಮ್ ಅಲ್ಲ ಮಾಡಿರೋದು, ಬೇರೆಯವರು ಮಾಡಿರೋದು ಎಂಬುದಾಗಿ. So we don't want to agree immediately. Somebody says something, we don't want to take it, and immediately we don't want to judge our children and our wife or our husband. ಯಾರೋ ಏನೋ ಹೇಳಿದರೆ ನಾವು ತಕ್ಷಣವಾಗಿ ಅದನ್ನು ತೆಗೆದುಕೊಳ್ಳಬಾರದು. ಮಕ್ಕಳ ಮೇಲಿರಬಹುದು, ಗಂಡನ ಮೇಲಿರಬಹುದು, ಹೆಂಡತಿಯ ಮೇಲಿರಬಹುದು. My wife very weak person. ನನ್ನ ಹೆಂಡತಿ ತುಂಬಾ ಬಲಹೀನವಾದ ಹೆಂಗಸು. Anything in the, if she will see any mobile also, there is somebody dying, she will be crying, she will be repeating same thing all day. ಯಾರೋ ಒಬ್ಬರು ಮೊಬೈಲ್ ಅಲ್ಲಿ ನೋಡಿ ಯಾರೋ ಮರಣಿಸಿದ್ದಾರೆ, ಅದನ್ನು ನೆನೆಸಿಕೊಂಡು ಅದನ್ನೇ ನೋಡಿಕೊಂಡು ತುಂಬಾ ಅಳುತ್ತಿರ್ತಾಳೆ. Sometimes some clips will come, no, husband did cheating to other wife, and that husband went with another wife. She will be watching, she will be doubting me. ಸ್ವಲ್ಪ ಒಂದು ರೀಲ್ಸ್ ಬರುತ್ತಿರುತ್ತದೆ. ಆ ರೀಲ್ಸ್ ಗಳಲ್ಲಿ ಗಂಡನ ಹೆಂಡತಿಗೆ ಮೋಸ ಮಾಡಿ ಯಾರೋ ಹೆಂಗಸಿನ ಹಿಂದೆ ಹೋದರೆ ಅದನ್ನು ನೋಡಿ ನನ್ನನ್ನು ನೋಡಿ ಸಹ ನಾನು ಅದೇ ರೀತಿಯಾಗಿರಬಹುದು ಎಂಬುದಾಗಿ ಆಲೋಚಿಸಿಕೊಳ್ಳುತ್ತಾಳೆ. Suddenly our mood swings will be changing here and there. I will not agree for that. ತಕ್ಷಣವೇ ಮೂಡ್ ಸ್ವಿಂಗ್ ಆಗ್ತಿರುತ್ತೆ, ಅದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. Many times I ask God, everyone okay? Or what my wife? ಎಲ್ಲರೂ ಓಕೆ, ನನ್ನ ಹೆಂಡತಿಯ ಬಗ್ಗೆ ಏನು? And he said, ಆತನು ಹೇಳಿದನು, you are Job now. ನೀನು ಈಗ ಯೋಬನು. you want to have this all. ನೀನು ಇದನ್ನೆಲ್ಲ ನೀನು ಪಡೆದುಕೊಳ್ಳಬೇಕು. You know, I am a servant of God. Whatever shout, whatever authority, whatever doubt, only she have. Nobody else have. ನಾನು ದೇವರ ಸೇವಕನು, ಯಾವುದೇ ಒಂದು ಅಧಿಕಾರವು, ಯಾವುದೇ ಒಂದು ಸಂದೇಹವು ಹೆಂಡತಿಗಷ್ಟೇ ಒಂದು ಇರಲು ಸಾಧ್ಯ. Nobody will be having. ಯಾರಿಗೂ ಇರಲು ಸಾಧ್ಯವಿಲ್ಲ. That's why Job's wife was living long. ಅದಕ್ಕೋಸ್ಕರನೇ ಯೋಬನ ಹೆಂಡತಿಯು ತುಂಬಾ ವರ್ಷಗಳು ಕಾಲ ಬದುಕಿದಳು. And also she received double portion of their wealth. ಆಕೆ ಒಂದು ಎರಡರಷ್ಟು ಒಂದು ಆಸ್ತಿಯನ್ನು ಪಡೆದುಕೊಂಡಳು. Whenever she provoked me, what I do, I'll only look at Job. ನನ್ನನ್ನು ಯಾವಾಗ ಏನಾದ್ರೂ ಹೇಳ್ತಾಳೋ ನಾನು ಯಾವಾಗ್ಲೂ ಆ ಸಮಯದಲ್ಲಿ ಯೋಬನನ್ನೇ ನೋಡುತ್ತೇನೆ. I know I'm doing something for the Lord. I have articles, I have problems, somebody will point out me wherever I'm going. They'll take all this situation to tell about me bad only. ನನಗೆ ಗೊತ್ತು, ನಾನು ದೇವರ ಸೇವೆ ಮಾಡುತ್ತಿರಬೇಕಾದ್ರೆ ನನ್ನ ಬಗ್ಗೆ ಎಲ್ಲರೂ ಕೆಟ್ಟದನ್ನೇ ಹೇಳ್ತಾರೆ ಎಂಬುದಾಗಿ ನನಗೆ ಗೊತ್ತು. But how we want to live? ಹೇಗೆ ನಾವು ಜೀವಿಸಬೇಕು? We want to live it as a take it easy. ನಾವು ಟೇಕ್ ಇಟ್ ಈಸಿ ಎಂಬುದಾಗಿ ನಾವು ಅದನ್ನು ತೆಗೆದುಕೊಳ್ಳಬೇಕು. Hallelujah. Hallelujah. Because our sin, Jesus has died. He took our sin upon him. He made us righteous. ಯೇಸು ಸ್ವಾಮಿ ನಮ್ಮ ಪಾಪವನ್ನು ಆತನ ಮೇಲೆ ಹೊತ್ತುಕೊಂಡು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. When he made us righteousness, who can find out you are sinner? ನಮ್ಮನ್ನು ಯಾವಾಗ ಆತನು ನೀತಿವಂತರಾಗಿ ಮಾಡಿದ ಮೇಲೆ ನಮ್ಮ ಮೇಲೆ ಯಾರು ಪಾಪಿ ಎಂಬುದಾಗಿ ಹೇಳಲು ಸಾಧ್ಯ? If they are changed also, God has given grace and they are changed in that area. You are point outing them, you are a sinner. You will want to give the account to God. ದೇವರು ಕೃಪೆಯನ್ನು ಕೊಟ್ಟು ಆತನನ್ನು ಬದಲಾವಣೆ ಹೊಂದಿಕೊಂಡಿದ್ದರೂ ತಿರುಗಿ ನೀನು ಅದನ್ನೇ ಹೇಳುತ್ತಿದ್ದರೆ ದೇವರಿಗೆ ಲೆಕ್ಕ ಕೊಡಬೇಕು. Be careful in that area. ತುಂಬಾ ಜಾಗೃತಿಯಾಗಿದೆ. First Peter will know. Hebrew 9:26. ಬರೆದ ಪತ್ರಿಕೆ Hebrew 9:26. 9ನೇ ಅಧ್ಯಾಯ Hebrew 9:26. 26ನೇ ವಚನ. Hallelujah. Hallelujah. Thank you, Lord. The presence of God is more in this place. We'll change a lot of things in our life, steady life. No, I'm not giving Hebrew. How many times I want to tell Sam? I think Read. for them he would have had to suffer repeatedly since the foundation of the world. But as it is, he has appeared once for all at the end of the ages to put away sin by the sacrifice of himself. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. Hallelujah. Hallelujah. He came for every time we want to sin,
He want to give this life, but He came for everlasting to give His life like sacrifice for the God. ಆತನು ನಮ್ಮ ಪಾಪಗಳಿಗೋಸ್ಕರ ಯಜ್ಞವಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಟ್ಟನು. Let us sacrifice. He sacrificed for our sins. He made us set free. ನಮ್ಮ ಪಾಪಗಳಿಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟು ನಮ್ಮನ್ನು ಸ್ವತಂತ್ರರಾಗಿ ಮಾಡಿದರು. Every sin, the olden days, they want to give the sacrifice of the sin penalty. ಹಳೆಯ ದಿನಗಳಲ್ಲಿ ಅವರು ಪಾಪ ಮಾಡಿದರೆ ಒಂದು ಏನಾದರೂ ಒಂದು ತ್ಯಾಗವನ್ನು ಮಾಡಬೇಕು, ಅವರು ಸ್ಯಾಕ್ರಿಫೈಸ್ ಮಾಡಬೇಕು, ಬಲಿ ಕೊಡಬೇಕು. Yeah, when they sacrifice some yagnas and everything, they will be getting forgiveness in the olden days. But in God, day by day, nothing is holy in sight of God. ದೇವರ ಒಂದು ದೃಷ್ಟಿಯಲ್ಲಿ ಯಾವುದೂ ಪರಿಶುದ್ಧವಾಗಿರಲಿಲ್ಲ. That's why Himself He came down as Jesus Christ. ಅದಕ್ಕೋಸ್ಕರನೇ ಆತನೇ ಯೇಸು ಸ್ವಾಮಿಯ ಮುಖಾಂತರವಾಗಿ ಆತನು ಈ ಭೂಮಿಗೆ ಇಳಿದು ಬಂದನು. He given sacrifice for our everlasting life. ನಮ್ಮ ಒಂದು ನಿತ್ಯ ಜೀವಕ್ಕೋಸ್ಕರ ಆತನ ಒಂದು ಬಲಿ ಕೊಟ್ಟನು. No more sin in our lives. Be happy in the family. Love one another. Parents, love your children. Children, obey to your parents. Wives, submit to your husbands. Husbands, love your wives. ಇನ್ನು ಮೇಲೆ ಪಾಪ ಮಾಡದೆ ಮಕ್ಕಳೇ ತಂದೆ ತಾಯಿಗೆ ವಿಧೇಯರಾಗಿರಿ. ಗಂಡಂದಿರೇ ಹೆಂಡತಿಯನ್ನು ಪ್ರೀತಿಸಿರಿ. ಹೆಂಡತಿ ಗಂಡನಿಗೆ ಒಂದು ಅಧೀನತೆಯಾಗಿರಬೇಕು, ಗೌರವವನ್ನು ಕೊಡಬೇಕು. ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳಬೇಕು. Peter 1 Peter 2:22. 1 Peter ಪೇತ್ರನು ಬರೆದ ಮೊದಲನೇ ಪತ್ರಿಕೆ. చెప్పిన ప్రతి శబ్దం ముందుగానే తీసి పెట్టుకున్నాను. సెకండ్ ఏం వస్తుంది? ఓకే. 1 Peter 2:22. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 27ನೇ ವಚನ. He committed no sin, neither was deceit found in his mouth. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. Whenever we wash the blood of Jesus Christ, no more the sin upon Jesus. Whenever you speak, there is no sin in Him. Nobody can find out sin in Jesus, but He made sin for our sake. ಯೇಸು ಸ್ವಾಮಿಯಲ್ಲಿ ಯಾವ ಪಾಪವೂ ಇರಲಿಲ್ಲ, ಆತನು ಯಾವ ಪಾಪವನ್ನು ಮಾಡಲಿಲ್ಲ ಮತ್ತು ಯಾವ ವಂಚನೆಯೂ ಆತನಲ್ಲಿ ಸಿಕ್ಕಲಿಲ್ಲ. ಆದರೆ ನಮಗೋಸ್ಕರ ಆತನು ಪಾಪ ಮಾಡಿದನು, ಪಾಪಿಯಾದನು. Hallelujah. So whenever we speak the words, not to hurt anyone. ನಾವು ಏನಾದರೂ ಮಾತನಾಡಿದರೆ ಅದು ಬೇರೆಯವರಿಗೆ ಒಂದು ನೋವಾಗಬಾರದು. Please, the Bible notes here. Come on, read one more second. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. If you are not sinning, whenever you speak, there is no hurt, there is no doubts, there is no bad words, there is no hurt for anyone. When you speak, no balsane will come from your mouth. If you are not sinner, if you are not sinning anything, you are good. Now in your mouth you cannot do any bad words to or anything about others or anything. The bad thing will not come. It will come good only. ನಿನ್ನಲ್ಲಿ ಪಾಪದ ಒಂದು ಆಲೋಚನೆಗಳಿಲ್ಲದೆ ಪಾಪ ಮಾಡದೇ ಇದ್ದಾಗ ನಿನ್ನ ಬಾಯಲ್ಲಿ ಬೇರೆಯವರ ಬಗ್ಗೆ ಒಳ್ಳೆಯದೇ ಬರುತ್ತದೆ. So Jesus was having, is a pure, is a holy man. So the vanchana means the words was not good, not bad in his mouth. You cannot find out any bad justice in his mouth. ಯೇಸು ಸ್ವಾಮಿ ಪರಿಶುದ್ಧನಾಗಿದ್ದನು, ಒಳ್ಳೆಯದನ್ನೇ ಆಲೋಚನೆ ಮಾಡುತ್ತಿದ್ದನು. ಅದಕ್ಕೋಸ್ಕರನೇ ಆತನ ಬಾಯಲ್ಲಿ ಯಾವ ಪಾಪವೂ ಮಾಡಲಿಲ್ಲ ಮತ್ತು ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. When we washed through the blood of Jesus Christ, we became good. ನಾವು ಯಾವಾಗ ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಡುತ್ತೇವೋ ನಾವು ಒಳ್ಳೆಯವರಾಗಿರುತ್ತೇವೆ. 1 John 1:8. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. What it says? If we say we have no sin, we deceive ourselves and the truth is not in us. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. See, many times people immediately there is a present answer. It is lie. ಒಂದು ತಕ್ಷಣ
ತಕ್ಷಣವೇ ಉತ್ತರ ಇರುತ್ತದೆ ಮನುಷ್ಯರಲ್ಲಿ, ಏನಂದ್ರೆ ಅದು ಸುಳ್ಳು. If the Bible says, I am not a sinner, anybody will come and tell. You want to tell them? You are the great sinner. You are a liar. ಯಾರಾದರೂ ಬಂದು ನಾನು ಪಾಪನೇ ಮಾಡಲಿಲ್ಲ ಎಂಬುದಾಗಿ ಹೇಳಿದರೆ ನಾವು ಹೇಳಬೇಕು, ನೀನು ದೊಡ್ಡ ಪಾಪಿ ಎಂಬುದಾಗಿ. Correct or not? ಹೌದಲ್ವಾ? It is not me I am telling, it is the word of God saying. ಅದು ನಾನು ಅಲ್ಲ, ದೇವರ ವಾಕ್ಯವೇ ಹೇಳುತ್ತದೆ. So altogether all scriptures will say we are declared in the whom, what and speak, wherever we see we are sinners, says Bible. ಸತ್ಯವೇದ ಹೇಳುತ್ತದೆ, ನಾವು ತಾಯಿಯ ಗರ್ಭದಿಂದಲೇ ನಾವು ಪಾಪ ಮಾಡಿದ್ದೇವೆ, ಪಾಪ ಮಾಡುತ್ತಲೇ ಬರುತ್ತಿದ್ದೇವೆ. The sin is also finding us to come and attack. ಪಾಪವು ನಮ್ಮಿಂದನೇ ಬರುತ್ತದೆ ನಮ್ಮನ್ನು ಅಟ್ಯಾಕ್ ಮಾಡುವುದಕ್ಕೆ. Then where the sinner have deliverance? ಪಾಪಿಗೆ ಎಲ್ಲಿ ಬಿಡುಗಡೆ ಸಿಗುತ್ತದೆ? Where? ಎಲ್ಲಿ? How can we come out from this sin? ಹೇಗೆ ನಾವು ಪಾಪದಿಂದ ಹೊರಗೆ ಬರುವುದು? Changing ourselves, ನಮ್ಮನ್ನು ನಾವು ಬದಲಾವಣೆ ಹೊಂದಿಕೊಂಡು practicing every day. ಅಭ್ಯಾಸ ಮಾಡುವುದು ಪ್ರತಿದಿನ. In our family, ನಮ್ಮ ಕುಟುಂಬದಲ್ಲಿ practice is very less. ಅಭ್ಯಾಸ ತುಂಬಾ ಕಡಿಮೆ, Practical is very more. ಪ್ರಾಕ್ಟಿಕಲ್ ತುಂಬಾ ಜಾಸ್ತಿ. Practice less, ಅಭ್ಯಾಸ ಕಡಿಮೆ, but practical is more. ಪ್ರಾಕ್ಟಿಕಲ್ ತುಂಬಾ. So let us have practice. ನಾವು ಅಭ್ಯಾಸ ಮಾಡಿಕೊಳ್ಳೋಣ. See, as my son, when he born, first son, ನನ್ನ ಮೊದಲನೆಯ ಹಿರಿ ಮಗನು ಹುಟ್ಟಿದಾಗ I brought branded cycle for him. ಬ್ರಾಂಡೆಡ್ ಒಂದು ಸೈಕಲ್ ತೆಗೆದುಕೊಂಡು ಕೊಟ್ಟೆ. Disney cycle I brought, three wheel. ಡಿಸ್ನಿ ಸೈಕಲ್ ಅನ್ನು ತೆಗೆದುಕೊಂಡು ಬಂದು And this fellow is not trying, it's trying, could not able to pedal. ಆತನು ತುಂಬಾ ಅವನು ಪ್ರಯತ್ನ ಮಾಡುತ್ತಿದ್ದಾನೆ, ಆದ್ರೆ ಆ ತುಳಿಯಲಿಕ್ಕೆ ಆಗುತ್ತಿಲ್ಲ. But my love is, you want to pedal the cycle. ನನ್ನ ಒಂದು ಪ್ರೀತಿ ಆತನು ಸೈಕಲ್ ಅನ್ನು ತುಳಿದುಕೊಂಡು ಹೋಗಬೇಕು, ಪೆಡಲ್ ಮಾಡಿಕೊಂಡು ಹೋಗಬೇಕು. He could not pedal that cycle. ಆತನು ಸ್ವಲ್ಪ ಬಲಹೀನನಾಗಿದ್ದನು, ಆ ಒಂದು ಪೆಡಲ್ ಮಾಡಲಿಕ್ಕೆ If ಆಗಲಿಲ್ಲ. that time I left him not to learn, what can it would be? ಆ ಸಮಯದಲ್ಲಿ ಆತನನ್ನು ಹಾಗೆ ಬಿಟ್ಟಿದ್ದರೆ ಏನಾಗುತ್ತಿತ್ತು? He could not able to learn. ಆತನು ಕಲಿಯಲಿಕ್ಕಾಗುತ್ತಿರಲಿಲ್ಲ. That's why I went and brought and came BSA cycle again, second cycle. ಎರಡನೇ ಸತಿ ನಾನು ತಿರುಗಾ BSA ಸೈಕಲ್ ಅನ್ನು ತೆಗೆದುಕೊಂಡು ಬಂದೆ. BSA why I brought means it's like smooth. ಯಾಕೆ ಅದನ್ನು ತೆಗೆದುಕೊಂಡು ಬಂದೆ ಅಂದ್ರೆ ಅದು ಒಂದು ಸ್ವಲ್ಪ ಸ್ಮೂತ್ ಆಗಿದೆ, friendly pedaling. ಫ್ರೆಂಡ್ಲಿ ಪೆಡ್ಲಿಂಗ್ ಆಗಿದೆ. But Disney cycle is very great cycle, costly cycle. ಡಿಸ್ನಿ ಸೈಕಲ್ ಒಂದು ದೊಡ್ಡದು ಮತ್ತು ಕಾಸ್ಟ್ಲಿ. And this is also costly only BSA cycle, but it's smooth pedaling. ಇದು ಸಹ ಕಾಸ್ಟ್ಲಿನೇ, ಅದು ತುಂಬಾ ಸ್ಮೂತ್ ಆಗಿತ್ತು ಪೆಡಲಿಂಗ್. What happened? ಏನಾಯ್ತು? He started to pedal. I was enjoying when he's pedaling. ಆತನು ಯಾವಾಗ ಸೈಕಲ್ ಅನ್ನು ಪೆಡ್ಲಿಂಗ್ ಮಾಡುತ್ತಿದ್ದನೋ ನಾನು ಸಂತೋಷಿಸುತ್ತಿದ್ದೆ ನೋಡಿ. Same thing, when we practice, come out from this sin, we can learn holy things. ಅದೇ ರೀತಿಯಾಗಿ ನಾವು ಯಾವಾಗ ಪಾಪದಿಂದ ಹೊರಗೆ ಬರುತ್ತೇವೋ ಆಗ ನಾವು ಪರಿಶುದ್ಧವಾದ ಕಾರ್ಯಗಳನ್ನು ಕಲಿತುಕೊಳ್ಳಬಹುದು. The standards of sin. After he grown up, he went to 4th standard, 5th standard. He asked me, I want big cycle, Dad. 4-5ನೇ ತರಗತಿಗೆ ಹೋದಾಗ ಅವನು ನನಗೆ ದೊಡ್ಡ ಸೈಕಲ್ ಬೇಕೆಂಬುದಾಗಿ ಕೇಳಿದನು. And finally I brought a best cycle, 10,000 rupees we invested, and I brought a cycle, 10,000 rupees cycle. ಕಡೆಯದಾಗಿ ನಾನು 10,000 ರೂಪೀಸ್ ಕೊಟ್ಟು ಒಂದು ಒಳ್ಳೆ ಸೈಕಲ್ ಅನ್ನು ತೆಗೆದುಕೊಂಡು Why she's laughing means she's also donated, so she's laughing, don't worry. Hallelujah. Hallelujah. I means she's also included, okay? We are not separated. ನಾನು ಅಂದ್ರೆ ಆಕೆಯೂ ಸಹ ಇನ್ಕ್ಲೂಡ್ ಆಗಿದೆ. What happened? ಏನಾಯ್ತು? You don't know to pedal. ಆತನಿಗೆ ಗೊತ್ತಿಲ್ಲ ಪೆಡಲ್ ಮಾಡಲಿಕ್ಕೆ. And he was trying. ಆತನು ಪ್ರಯತ್ನ ಪಡುತ್ತಿದ್ದನು. What happened? ಏನಾಯ್ತು? He started to pedal. ಪೆಡಲಿಂಗ್ ಮಾಡಲಿಕ್ಕೆ ಪ್ರಾರಂಭಿಸಿದ. My son is pedaling. Come on, pedal, ra. ನನ್ನ ಮಗ ಸೈಕಲ್ ಚೆನ್ನಾಗಿ ತುಳಿಯುತ್ತಿದ್ದಾನೆ, ಚೆನ್ನಾಗಿ ತುಳಿ ಎಂಬುದಾಗಿ. He started, Daddy, I'm pedaling. I know to drive, Dad. Stepping and cycling. ಅವನು ಹೇಳುತ್ತಿದ್ದ, ನನಗೆ ಚೆನ್ನಾಗಿ ಹೀಗೆ ತುಳಿಯಲಿಕ್ಕೆ ಬರುತ್ತದೆ ಎಂಬುದಾಗಿ ಹೋಗುತ್ತಿದ್ದ. And after that he started to little far. He went again to the levet and he started to go outside. ಆತನು ಸ್ವಲ್ಪ ದೂರ ಮತ್ತು ಲೇಔಟ್ ಅಲ್ಲೆಲ್ಲ ಮತ್ತೆ ದೂರ. Until never you practice to come out from your sins, you cannot become righteous.
ನೀನು ಪಾಪದಿಂದ ಹೊರಗೆ ಬರುವುದಕ್ಕೆ ಅಭ್ಯಾಸ ಮಾಡದೇ ಇದ್ದರೆ ನೀನು ನೀತಿವಂತನಾಗಲು ಸಾಧ್ಯವಿಲ್ಲ. You are not practicing the word of God, you cannot understand what is the word of God. ದೇವರ ವಾಕ್ಯವನ್ನು ಓದಿ ಅದನ್ನು ಅಭ್ಯಾಸ ಮಾಡದೇ ಇದ್ದರೆ ನಿನಗೆ ದೇವರ ವಾಕ್ಯವು ಅರ್ಥವಾಗುವುದಿಲ್ಲ. You are the sinner. The Bible says, how can I come out from the sin? You cannot read the word of God. You cannot know how you can come out from the sin. ಸತ್ಯವೇದವು ಹೇಳಲ್ಪಟ್ಟಿದೆ, ನಾವು ಗರ್ಭದಿಂದಲೇ ಪಾಪ ಮಾಡಿಕೊಂಡು ಬಂದಿದ್ದೇವೆ. ನಾವು ಯಾವಾಗ ದೇವರ ವಾಕ್ಯವನ್ನು ಓದಿ ಅದನ್ನು ಅಭ್ಯಾಸ ಮಾಡಿ ಯಾವ ರೀತಿಯಾಗಿ ಪಾಪದಿಂದ ಹೊರಗೆ ಬರಬೇಕು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. I'm telling this time is left, again it will not come back. I'm saying. ನಾನು ಹೇಳ್ತೇನೆ, ಈ ಸಮಯ ಹೋದರೆ ತಿರುಗಿ ಈ ಸಮಯ ಬರುವುದಿಲ್ಲ. Come on, every day come to the closer to God and repent yourself. Let your mind keep peaceful. ಪ್ರತಿದಿನ ದೇವರಿಗೆ ಹತ್ತಿರವಾಗಿ ಬಂದು ಪಶ್ಚಾತ್ತಾಪ ಪಡಿರಿ ಮತ್ತು ನಿಮ್ಮ ಒಂದು ಮೈಂಡ್ ಅನ್ನು ತುಂಬಾ ಸಮಾಧಾನವಾಗಿ One day your job can leave. ಒಂದು ದಿವಸ ನಿನ್ನ ಒಂದು ಕೆಲಸವು ನಿನ್ನ ಬಿಟ್ಟು ಹೋಗಬಹುದು. One day your husband can leave you. ಒಂದು ದಿನ ನಿನ್ನ ಗಂಡ ನಿನ್ನನ್ನು ಬಿಟ್ಟು One day your wife can leave you. ಒಂದು ದಿನ ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಹೋಗಬಹುದು. One day your children can leave you. ಒಂದು ದಿನ ನಿನ್ನ ಮಕ್ಕಳು ನಿನ್ನನ್ನು ಬಿಟ್ಟು ಹೋಗುತ್ತಾರೆ. But who showing mercy and grace upon your life, he came for wash away all your sins. He never leave you and never forsake you, says the word of God. ಯಾರು ನಿನ್ನ ಮೇಲೆ ಕೃಪೆ ದಯೆಯನ್ನು ತೋರಿಸುತ್ತಿದ್ದರೋ ಆತನು ನಿನ್ನನ್ನು ತೊರೆಯುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. So don't feel I am very correct and everything I am perfect. Don't ever speak like that. ನಾನು ಎಲ್ಲದರಲ್ಲಿಯೂ ನಾನು ಸರಿಯಾಗಿದ್ದೇನೆ ಎಂಬುದಾಗಿ ನೀನು ಆ ರೀತಿಯಾಗಿ ಮಾತನಾಡಬೇಡ. God loves humble heart people. ದೇವರು ಒಂದು ತಗ್ಗುವಳಿಕೆ ಹೃದಯವನ್ನು ಪ್ರೀತಿಸುತ್ತಾರೆ. When you come in the repentance and I am nothing, Lord, whatever is given, your for mine. ಯಾವಾಗ ನೀನು ತಗ್ಗುವಳಿಕೆ ಹೃದಯದಿಂದ ಬರುತ್ತೇನೆ, ನನ್ನದೇನೂ ಅಲ್ಲ ತಂದೆ, ಎಲ್ಲ ನೀನು ಕೊಟ್ಟಿರುವುದು ಎಂಬುದಾಗಿ. These things I tell and close prayer. ಇದನ್ನು ಹೇಳಿ ನಾನು ಮುಗಿಸುತ್ತೇನೆ. The Bible says there is a tax collector and the priest came to the pray in the temple. ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಟ್ಯಾಕ್ಸ್ ಕಲೆಕ್ಟರ್ ಮತ್ತು ಪ್ರೀಸ್ಟ್ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಲಿಕ್ಕೆ ಬಂದರು. What happened there? ಏನು ನಡೆಯಿತು? The priest was praying, Lord, from childhood I am giving praises to you, I am giving tithe to you, Lord, and every time without missing I am coming to Bible study, I am going to the temple, whatever your says I am obeying, Lord. Oh, mercy upon me and bless me, and Lord, listen my prayer. And priest was praying that prayer. ಬೋಧಕನು ಈ ರೀತಿಯಾಗಿ ಪ್ರಾರ್ಥಿಸುತ್ತೇನೆ, ನಾನು ಚಿಕ್ಕಂದಿನಿಂದ ಸಭೆಗೆ ಬರುತ್ತಿದ್ದೇನೆ, ಸರಿಯಾಗಿ ದಶಮಾಂಶವನ್ನು ಕೊಡುತ್ತಿದ್ದೇನೆ ಮತ್ತು ಎಲ್ಲಾ ಸತ್ಯವೇದವನ್ನು ಓದಿ ಎಲ್ಲವನ್ನು ತಿಳಿದುಕೊಂಡಿದ್ದೇನೆ, ನೀತಿವಂತನಾಗಿ ನಾನು ಬಾಳುತ್ತಿದ್ದೇನೆ ಎಂಬುದಾಗಿ. But the tax collector came. ಅದೇ ಟ್ಯಾಕ್ಸ್ ಕಲೆಕ್ಟರ್ ಬಂದರು. The tax collector is a rich man. He came like a very good rich man, having good dresses and everything, and him behind people was there, and the servants were there with the tax collector. He came to the temple. ಟ್ಯಾಕ್ಸ್ ಕಲೆಕ್ಟರ್ ಆತನು ತುಂಬಾ ಶ್ರೀಮಂತನಾಗಿದ್ದನು ಮತ್ತು ಚೆನ್ನಾಗಿ ಒಳ್ಳೆಯ ವಸ್ತ್ರಗಳನ್ನು ಧರಿಸಿಕೊಂಡು ಆತನ ಹಿಂದೆ ಎಷ್ಟೋ ಜನ ಇದ್ದರು. ಆತನು ಸಹ ಬಂದನು ದೇವಾಲಯಕ್ಕೆ. He says whatever he can do it. ಏನೇ ಅವನು ಹೇಳಿದರೂ ಅದು ಮಾಡಲಿಕ್ಕೆ ಸಾಧ್ಯ. What happened? ಏನಾಯ್ತು? He have riches, he have the position, you can do whatever you want, and you can come to the temple also in royalty. ಆತನಿಗೆ ಎಲ್ಲ ಹಣ ಇದೆ ಮತ್ತು ಆತನಿಗೆ ಒಳ್ಳೆ ಒಂದು ಪೊಸಿಷನ್ ಇದೆ, ಆತನಿಗೆ ಏನು ಬೇಕೋ ಆತನು ಮಾಡಬಹುದು. Nowadays also you are seeing mega churches, all rich men are sitting in front side. ಈಗಲೂ ನಾವು ಮೆಗಾ ಸಭೆಗಳಲ್ಲಿ ನೋಡುತ್ತೇವೆ, ಶ್ರೀಮಂತರು ಮುಂದೆಯಲ್ಲಿ ಕುಳಿತುಕೊಂಡಿರುತ್ತಾರೆ. Somewhere the old people and praying people will be lost, standing. ಪ್ರಾರ್ಥನೆ ಮಾಡುವವರು ಮತ್ತು ವಯಸ್ಸಾಗಿರುವವರೆಲ್ಲ ಎಲ್ಲೋ ದೂರದಲ್ಲಿ ಒಂದು ಕಡೆಯ ಸ್ಥಾನದಲ್ಲಿ ಕುಳಿತುಕೊಂಡಿರುತ್ತಾರೆ. Forget about that, that's not a matter. But this tax collector, ಈ ಟ್ಯಾಕ್ಸ್ ಕಲೆಕ್ಟರ್, he had everything. ಆತನಿಗೆ ಎಲ್ಲವಿತ್ತು. Until he come inside the temple, he was fell down and kneel down. He put his head down. ಆತನು ದೇವಾಲಯದೊಳಗೆ ಬಂದಾಗ ಆತನು ಕೆಳಗೆ ಅಡ್ಡ ಬಿದ್ದು ಮೊಣಗಾಲಾಕಿ ತಲೆ ಕೆಳಗೆ ಹಾಕಿ ದೇವರೇನ್ ಮಾಡ್ದ? ಆತನನ್ನು ಕ್ಷಮಾಪಣೆ ಕೇಳಿದನು, ಒಂದು ಪಶ್ಚಾತ್ತಾಪದ Lord, I am a sinner. I am not even lift up my head towards you. I am great sinner. Forgive me, Lord. Hear the sinner prayer, Lord. ನಾನು ದೊಡ್ಡ ಪಾಪಿ, ನನ್ನ ತಲೆ ಎತ್ತಲಿಕ್ಕೂ ನಾನು
ಯೋಗ್ಯನಲ್ಲ, ಈ ಪಾಪಿಯ ಪ್ರಾರ್ಥನೆಯನ್ನು, ದೊಡ್ಡ ಪಾಪಿಯ ಪ್ರಾರ್ಥನೆಯನ್ನು ಕೇಳು ಎಂಬುದಾಗಿ ಪ್ರಾರ್ಥಿಸಿದರು. The prayer was answered. ಆ ಪ್ರಾರ್ಥನೆಯು ಉತ್ತರ ಸಿಕ್ಕಿತು. If you are not agreeing, if you are not repenting, the prayer will not answer. ನೀನು ಯಾವಾಗ ಒಪ್ಪಿಕೊಳ್ಳದೆ ನೀನು ಪಶ್ಚಾತ್ತಾಪ ಪಡುವುದಿಲ್ಲವೋ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. Whole Bible you read, ಸತ್ಯವೇದ ಎಲ್ಲ ಓದು, but you are not changing. It is just a story Bible read. ನೀನು ಬದಲಾವಣೆ ಹೊಂದಿಕೊಳ್ಳದೆ ಇದ್ದರೆ ಅದೊಂದು ಕಥೆಯ ಪುಸ್ತಕ. You want to take the word inside of you, and in action want to come outside. You want to change like what the word of God says. ವಾಕ್ಯವನ್ನು ನಾವು ಒಳಗೆ ತೆಗೆದುಕೊಂಡು ಆ ರೀತಿಯಾಗಿ ನಾವು ಬದಲಾವಣೆ ಹೊಂದಿಕೊಳ್ಳಬೇಕು. ದೇವರು ಏನು ಹೇಳುತ್ತಾರೋ ಆ ರೀತಿಯಾಗಿ ನಡೆದುಕೊಳ್ಳಬೇಕು. Let us ask God, ದೇವರನ್ನು ಕೇಳುವವರಾಗೋಣ. Lord, forgive me my sins and never be do sins. Lord, I am not able to lift my head and see you and ask the prayer because I am a sinner. Forgive me, Lord. Let us ask. ನಾವು ಪ್ರಾರ್ಥನೆ ಮಾಡುವವರಾಗೋಣ. ದೇವರೇ, ನಾನು ಪಾಪಿ, ನನ್ನನ್ನು ಕ್ಷಮಿಸು ಎಂಬುದಾಗಿ. The Bible says, if you are not agreeing, I am not sinner. ಸತ್ಯವೇದ ಹೇಳುತ್ತದೆ, ನೀನು ಪಾಪಿ ಎಂಬುದಾಗಿ ನೀನು ಒಪ್ಪಿಕೊಳ್ಳದೆ ಇದ್ದರೆ ನೀನು ಸುಳ್ಳುಗಾರನು. Let us, you don't want to become a liar. You want to become a righteous man. ನೀನು ಸುಳ್ಳುಗಾರನಾಗಬಾರದು, ನೀನು ನೀತಿವಂತನಾಗಬೇಕು. Let us close our eyes and look unto Jesus. ಕಣ್ಣುಗಳನ್ನು ಮುಚ್ಚಿ ನಾವು ಯೇಸು ಸ್ವಾಮಿಯನ್ನು ನೋಡುವವರಾಗೋಣ. The Bible says, Lord, no one righteous, everyone sinned against and went short of glory of God. ಸತ್ಯವೇದ ಹೇಳುತ್ತದೆ, ಯಾರೂ ನೀತಿವಂತರಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಗೆ ದೂರವಾಗಿದ್ದಾರೆ ಎಂಬುದಾಗಿ. But whoever believe on Lord Jesus Christ and they agree, He came and died for my sin and He rose again and they will be saved, the Bible says. ಸತ್ಯವೇದ ಹೇಳುತ್ತದೆ, ಯಾರು ಯೇಸು ಸ್ವಾಮಿ ನಂಬಿ ಆತನು ನನ್ನ ಪಾಪಗೋಸ್ಕರ ಬಂದನು, ನನ್ನ ಪಾಪಗೋಸ್ಕರ ಸತ್ತನು ಎಂಬುದಾಗಿ ಒಪ್ಪಿಕೊಂಡು ಅವರ ಪಾಪವನ್ನು ಬಿಟ್ಟು ಬಿಡುತ್ತಾರೋ ಅವರಿಗೆ ಕೃಪೆ ಸಿಗುವುದು. Whoever believe that Lord is raised from the death, they will be saved. ಯಾರು ನಂಬುತ್ತಾರೋ ಯೇಸು ಸ್ವಾಮಿ ಮರಣದಿಂದ ಎದ್ದು ಬಂದನು ಎಂಬುದಾಗಿ ಯಾರು ನಂಬುತ್ತಾರೋ ಅವರು they will be saved. ಅವರು ರಕ್ಷಿಸಲ್ಪಡುವರು. Hallelujah. Hallelujah. Thank you, Jesus. ನಿನಗೆ ಸ್ತೋತ್ರ. And whoever agree that He is the Son of God, they become a children of God. ಯಾರು ಆತನು ದೇವರ ಮಗನು ಎಂಬುದಾಗಿ ಒಪ್ಪಿಕೊಳ್ಳುತ್ತಾರೋ ಅವರು ಸಹ ದೇವರ ಮಕ್ಕಳಾಗುತ್ತಾರೆ. So whoever believe on His blood of Jesus Christ, they will be forgiven every sins in their lives. ಯೇಸುಸ್ವಾಮಿಯ ರಕ್ತವನ್ನು ಯಾರು ನಂಬುತ್ತಾರೋ ಅವರ ಪಾಪಗಳಿಂದನೂ ಎಲ್ಲ ಕ್ಷಮಿಸಲ್ಪಡುವುದು. Thank you, Lord Jesus. ಯೇಸುಸ್ವಾಮಿಯೇ ನಿಮಗೆ ಧನ್ಯವಾದಗಳು. Let us pray for the sin confession. ನಾವು ಪಾಪದ ಅರಿಕೆ ಮಾಡುವವರಾಗೋಣ. Lord Jesus, ಯೇಸುಸ್ವಾಮಿಯೇ, You came from heaven ನೀನು ಪರಲೋಕದಿಂದ ಬಂದೆ to this earth ಈ ಭೂಮಿಗೆ to forgive my sins ನನ್ನ ಪಾಪವನ್ನು ಕ್ಷಮಿಸುವುದಕ್ಕೋಸ್ಕರ, and to save me. ನನ್ನನ್ನು ರಕ್ಷಿಸುವುದಕ್ಕೋಸ್ಕರ, And You, O Lord, crucified for my sins. ನನ್ನ ಪಾಪಗಳಿಗೋಸ್ಕರ ನೀನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟೆ. And Lord, You died for my eternally. ನನ್ನ ಒಂದು ನಿತ್ಯ ಜೀವಕ್ಕೋಸ್ಕರ ನೀನು ನನಗೋಸ್ಕರ ಸತ್ತೆ. And You arised, ಮತ್ತೆ ನೀನು ಎದ್ದೆ Lord, and You went back to heaven. ತಿರುಗಿ ಎದ್ದು ನೀನು ಪರಲೋಕದಲ್ಲಿದ್ದೀಯ. And You are coming back again. ತಿರುಗಿ ನೀನು ಬರುವವನಾಗಿದ್ದೀಯ. I am waiting. I believe this prayer and I confess this prayer. ನಾನು ನಿನ್ನ ಬರೋಣಕ್ಕಾಗಿ ನಾನು ಕಾಯುತ್ತಿದ್ದೇನೆ ಮತ್ತು ನಾನು ನಂಬುತ್ತೇನೆ, ಅರಿಕೆ ಮಾಡುತ್ತೇನೆ. In Jesus' mighty name, Amen. ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. No more I called Lord this worldly Lord son, but I call from now I am a son of God. ನಾನು ಈಗಿನಿಂದ ಈ ಲೋಕದ ಮಗನಲ್ಲ, ಆದರೆ ನಾನು ದೇವರ ಮಗನಾಗಿದ್ದೇನೆ. I washed complete my sins by the blood of Jesus Christ. I became a child of God. ನನ್ನ ಪಾಪವೆಲ್ಲ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದೆ, ನಾನು ದೇವರ ಮಗುವಾಗಿದ್ದೇನೆ. No more I belong to this world. I belong to heaven. ನಾನು ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು. Whenever I confess, I born again, Lord, I am your child. ನಾನು ಯಾವಾಗ ಅರಿಕೆ ಮಾಡುತ್ತೇನೆ, ನಾನು ತಿರುಗಿ ಹುಟ್ಟಿದ್ದೇನೆ ಎಂಬುದಾಗಿ, ನಾನು ದೇವರ ಮಗನು. And old things all passed away, everything became new. In Christ we are new creation. ಹಳೆಯದೆಲ್ಲ ಗತಿಸಿ ಹೋಯಿತು, ಎಲ್ಲವೂ ನೂತನವಾಯಿತು. ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. Amen. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. No more you call sinners, you call righteous when you follow the word of God and you obey, you
You confess every day, keep your heart peace, and Shalom will rule your life. May God bless you. ನೀವು ಪಾಪಿಗಳೆಲ್ಲ ಯಾವಾಗ ದೇವರ ವಾಕ್ಯವನ್ನು ಓದಿ ಅದರ ಪ್ರಕಾರ ನೀವು ನಡೆದುಕೊಳ್ಳುತ್ತೀರೋ ದೇವರು ನಿಮ್ಮನ್ನು ನೀತಿವಂತರಾಗಿ ಬದಲಾವಣೆ ಮಾಡುತ್ತಾರೆ. Shalom. ಶಾಲೋಮ್.